ಎಂಬ ದಿನೋತ್ಸವ ಕಮತಪುರ ನಾಡಿನ ಎಲ್ಲ ಭಕ್ತರ ಪರವಾಗಿ ಅವರ ಜನ್ಮದಿನೋತ್ಸವದ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಉದ್ಘಾಟಿಸ್ತಾ ಇದ್ದಾರೆ. ಕಮತಪುರದ ಆರಾಧ್ಯ ದೈವ ನಮ್ಮ ನಿಮ್ಮೆಲ್ಲರ ಭಕ್ತಮನದ ಚೇತನ ಈ ಕಮತಪುರದ ನೆಲವನ್ನು ಪಾವನಗೊಳಿಸಿದ ಈ ಭಾಗ್ಯವೆಲ್ಲ ಸಂತಸಕ್ಕೆ ಎಣೆ ಇಲ್ಲ, ಸಂಭ್ರಮಕ್ಕೆ ಕೊನೆ ಇಲ್ಲ. ಶತಮಾನಗಳಾಚೆಯೂ ನಿಮ್ಮ ದರ್ಶನ ನಮಗಿರಲಿ, ಹಾಡುತ್ತಾ ಕುಣಿಯುತ್ತಾ ಜನ್ಮದಿನವನ್ನು ಸಂಭ್ರಮಿಸಲಿ. ಇಂದು ನಿಮ್ಮ ಬದುಕಿನ ಧನ್ಯತೆಯ ದಿನ. ಜೀವನದ ಎಲ್ಲ ತ್ಯಾಗಗಳು, ಅನುಭವಿಸಿದ ಅಂತರಂಗಗಳ ನೋವುಗಳು ಮಂಡಿಯೂಡಿ ಕೈ ಮುಗಿದು ಸಂತಸಗೊಳಿಸುತ್ತಿರುವ ಸಾಧನೆಯ ಆನಂದವನ್ನು ನಿಮ್ಮ ಆತ್ಮ ಪ್ರಭುವಾಗಿ ಆನಂದಿಸುವ ಸಾಧನೆಯನ್ನು ಮಾಡಬಹುದು ಎಂಬ ಮಾತಿಗೆ ನಿಮ್ಮ ಸಾಧನೆಯ ಹಾದಿಗೆ ಆಯ್ಕೆಗಳು ಯಾವುದಾದರೇನು? ಎಲ್ಲ ಯುವಕರಿಗೆ ಪ್ರೇರಣೆಯಾಗಲಿ, ಎಲ್ಲ ಯುವಕರು ಸನ್ಮಾರ್ಗದಲ್ಲಿ ಸಾಗಲಿ, ಗುರುವಿನ ಮಾರ್ಗದರ್ಶನದಲ್ಲಿ ಆದರ್ಶ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಬದುಕನ್ನ ನಾಟ್ಯ ಸಂಗೀತ gifted with a mellifluous voice with the fastest and of keys. Renditions of raga with the marked by the natural rock speed artists are able to do a version. Currently working as a guest secretary at the Art Follow Raga for music department. She got a many more awards like the Three Mahaprabha Award of Kannada Kannada in 2024 and awarded as the Unsung Artist Winner Nada Sarva 1992. And she also awarded the Sangeeta Sangeeta Vidyakaratna in April 2004 and the award. ನನಗನ್ಸಿರೋದೇನು ಅಂತಂದ್ರೆ ನನ್ನಷ್ಟು ಪುಣ್ಯವಂತ ಮತ್ತು ಭಾಗ್ಯವಂತ ಈ ನಾಡಿನಲ್ಲಿ ಬೇರೆ ಯಾರೂ ಇಲ್ಲ ಅಂತಕ್ಕಂಥ ಭಾವನೆ
ಮೊನ್ನೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಇನ್ನು ಆ ಕಾರ್ಯಕ್ರಮದ ಭೇಟಿ ಆಗ್ತಾರೆ, ಯಾರನ್ನು ಕಾಣ್ತೀವಿ, ಒಬ್ರಿಗೊಬ್ರು ಮಾತಾಡೋಕ್ಕಲ್ಲ, ಅದು ಹಾಗಾಯ್ತ್ರಿ, ಇದು ಹೀಗಾಯ್ತ್ರಿ, ಆ ಕಾರ್ಯಕ್ರಮ ಅದ್ಭುತ ಆತ್ರಿ, ಪ್ರಸಾದ ಆರಾಮ ಆಯ್ತ್ರಿ, ಯಾವುದೂ ಕೂಡ ತೊಂದರೆ ಆಗದ ಹಾಗೆ ಇಡೀ ನಾಡಿನಾದ್ಯಂತನೂ ಕೂಡ ಆ ಉತ್ಸವ, ಜಾತ್ರಾ ಮಹೋತ್ಸವ ಅದ್ಭುತ ಆಯಿತು ಅಂತಕ್ಕಂಥ ಮಾತು ಇನ್ನೂ ಕೂಡ ಇವತ್ತಿಗೂ ಕೂಡ ಆ ಕಾರ್ಯಕ್ರಮದ ಮೆಲುಕು ಆಗ್ತಕ್ಕಂಥದ್ದು. ನಿಮ್ಮ ಪಟ್ಟಾಧಿಕಾರದ ರಜತ ಮಹೋತ್ಸವವನ್ನು ನಾವು ಮಾಡ್ತೇವೆ. ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಇಚ್ಛೆ ನಮಗೆಲ್ಲರಿಗೂ ಕೂಡ ಇದೆ. ನೀವು ಪರವಾನಗಿ ಕೊಡಬೇಕು ಅಂದಾಗ ನಾನು ಅವಾಗ ಒಂದು ಮಾತು ಹೇಳಿದೆ, ಕಳೆದ 2019ರಲ್ಲಿ ನೀವೆಲ್ಲ ಜನ ಎಲ್ಲವೂ ಕೂಡ ಕಮತಿಗೆ ಹತ್ತಿರ ತಿರುಗಿ ನೋಡುವ ಹಾಗೆ ನೀವೆಲ್ಲರೂ ಕೂಡ ಕಾರ್ಯಕ್ರಮ ಮಾಡಿದ್ದೀರಿ, ಕೋಟ್ಯಾಂತರ ಖರ್ಚು ಮಾಡಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಭಾರ ಆಗುತ್ತೆ, ಭಾರ ಆಗಿದೆ. ಇನ್ನೊಂದು ಸಾರಿ ನಮ್ಮ ಭಕ್ತರಿಗೆ ಭಾರ ಆಗೋದು ಬೇಡ. ಈ ರಜತ ಮಹೋತ್ಸವವನ್ನ ಭಾರ ಮಾಡಿಕೊಳ್ಳೋಕ್ಕಿಂತ ಒಂದು 5 kgದೋ 10 kgದೋ ಒಂದು ಹಾರ ತಗೊಂಡು ಭಾರ ಮಾಡಿಕೊಳ್ಳೋಕ್ಕಿಂತ ಒಂದು ಆರದಲ್ಲಿನೇ ಮುಗಿಸ್ರಿ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೆ ನಾನು ಅವಾಗ. ಆದ್ರೆ ನೀವೆಲ್ಲ ಹುಚ್ಚೇಶನ ಭಕ್ತರು, ಹುಚ್ಚೇಶನ ಆ ಬರೇ ರೀತಿಯಾಗಿರ್ತಕ್ಕಂಥ ಉಪಮೆಯನ್ನ ಕೊಡ್ಲಿಕ್ಕೆ ಸಾಧ್ಯವೇ ಇದ್ದೇ ಇರ್ತಕ್ಕಂಥ ಬಹುಶಃ ಆ ಕಾರ್ಯಕ್ರಮವನ್ನು ಕಂಡಾಗ, ಆ ಕಾರ್ಯಕ್ರಮವನ್ನು ಅನುಭವಿಸಿದಾಗ ಸಿದ್ದೇಶ್ವರ ಸ್ವಾಮಿಗಳು ಮಾತಿಗೆ ಮುಂಚೆನೆ ಹೇಳ್ತಾ ಇದ್ರು, ಬರೀ ಹೇಳೋದಲ್ಲ, ಸುಮ್ಮನೆ ಅನುಭವಿಸ್ಬೇಕು, ಅವಾಗ ಅರ್ಥ ಆಗುತ್ತೆ ಅಂತಕ್ಕಂಥದ್ದು. ಆ ಕಾರ್ಯಕ್ರಮದ ನಿರೀಕ್ಷೆ ಏನು ಮಾಡ್ತಕ್ಕಂಥ ಕಮಿಟಿಯವರಾಗಿರ್ಬೋದು ಅಥವಾ ಎಲ್ಲ ಕಮತಿಗೆಯ ಹಿರಿಯರಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಆಗ್ತದೆ ಅನ್ನೋದು ಯಾರಿಗೂ ಕೂಡ ನಿರೀಕ್ಷೆ ಇಲ್ಲದೆ ಇರ್ತಕ್ಕಂಥದ್ದು. ನಾನು ಹೇಗೆ ದೊಡ್ಡವನಾಗ್ತೀನೋ ಹೇಗೆ ನಿಮಗೆಲ್ಲರಿಗೂ ಕೂಡ ನಾನು ದೊಡ್ಡವನಾದ್ರೆ ನನಗಿರ್ತಕ್ಕಂಥದ್ದು ನಿಮ್ಮ ಭಕ್ತಿ ಒಳಗೆ ನಾನು ಮತ್ತಷ್ಟು ಸಣ್ಣವನಾಗ್ತೇನೆ ಅಂತಕ್ಕಂಥದ್ದು. ನನಗೆ ಸಣ್ಣವನಾಗಿರೋಕೆ ಬಹಳ ಇಷ್ಟ. ನನಗೆ ನಿಮ್ಮೆಲ್ಲರ ಭಕ್ತಿ ದೊಡ್ಡದಾಗಬೇಕು, ನಾನು ಸಣ್ಣವನಾಗಿರ್ಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಅದನ್ನು ನನಗೆ ಬಿಟ್ಟು ಹೋಗಿರ್ತಕ್ಕಂಥದ್ದು, ಕಟ್ಟಿಕೊಟ್ಟು ಹೋಗಿರ್ತಕ್ಕಂಥದ್ದು ಯಾರು ಅಂದ್ರೆ ಅದು 12ನೇ ಹುಚ್ಚೇಂದ್ರ ಮಹಾಸ್ವಾಮಿಗಳವರು. ಮಮ ಭಕ್ತ ಮಮ ಅಧಿಕ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಆ ಕಾರಣಕ್ಕೆ ನನಗಿಂತಲೂ ಕೂಡ ನನ್ನ ಭಕ್ತರು ಬಹಳ ದೊಡ್ಡವರು ಅಂತಕ್ಕಂಥದ್ದನ್ನ ನಿಮ್ಮ ಮುಂದೆ ಹೇಳೋದಲ್ಲ, ಸದಾವ ಕಾಲ ನಾನು ಲಿಂಗ ಪೂಜೆಯನ್ನು ಮಾಡೋ ಕಾಲಕ್ಕೆ ನನ್ನ ಭಕ್ತರೇ ಬಹಳ ದೊಡ್ಡವರು ಅಂತೇಳಿ 1-2 ಪತ್ರಿಕೆಗಳನ್ನ ನಿಮಗೋಸ್ಕರ ಏರಿಸ್ತಕ್ಕಂಥ ಈ ಹುಚ್ಚೇಶನ ಭಕ್ತರಿಗೆ ಸದಾವ ಕಾಲ ಸಮೃದ್ಧಿಯನ್ನ, ಶಾಂತಿಯನ್ನ, ನೆಮ್ಮದಿಯನ್ನ, ಆನಂದವನ್ನ, ಆರೋಗ್ಯವನ್ನ, ಐಶ್ವರ್ಯವನ್ನ ಕರುಣಿಸುವಂತಕ್ಕಂಥ ಅಭಿಮಾನಪೂರ್ವಕವಾಗಿರ್ತಕ್ಕಂಥ ಒಂದಿಷ್ಟು ಮಂತ್ರಗಳನ್ನ ನಿಮ್ಮೆಲ್ಲರಿಗೂ ಕೂಡ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಕ್ಕಂಥದ್ದು. ಈ ಪ್ರೀತಿ ಇನ್ನೂ ಉಳಿಲಿ, ಇನ್ನೂ ಬೆಳಿಲಿ ಅಂತಕ್ಕಂಥದ್ದು ಹೇಳುವ ಅವಶ್ಯಕತೆ ಇಲ್ಲವೇ ಇಲ್ಲ. ಅದನ್ನ ನನ್ನ ಜೀವನಕ್ಕೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿನಷ್ಟು ನೀವೆಲ್ಲರೂ ಕೂಡ ಕಮತಿಗೆ ಭಕ್ತರು, ಹುಚ್ಚೇಶನ ಭಕ್ತರು ತಾವೆಲ್ಲರೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ನನ್ನ ಹಾರೈಕೆ ಭಗವಂತನಲ್ಲಿ ಏನು ಅಂತಂದ್ರೆ, ನಿಮ್ಮ ಭಕ್ತಿಗೆ ಆ ಭಗವಂತ ಸದಾವ ಕಾಲ ನಿಮ್ಗೆಲ್ಲರಿಗೂ ಕೂಡ ನೆಮ್ಮದಿಯನ್ನ ಕರುಣಿಸಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತಕ್ಕಂಥ ಮಾತನ್ನ ಹೇಳಿ ಬಹುಶಃ